ಕಳೆದ 1986ನೇ ಇಸ್ವಿಯಿಂದ ಕರ್ನಾಟಕ ರಾಜ್ಯದ ಕರಾವಳಿ ಪ್ರದೇಶದಲ್ಲಿರುವಂಥ ಧರ್ಮಸ್ಥಳ ಅನ್ನುವಂಥ ಗ್ರಾಮದಲ್ಲಿ ಧರ್ಮಸ್ಥಳ ಅನ್ನುವಂಥ ಗ್ರಾಮದಲ್ಲಿ ನೇತ್ರಾವತಿ ನದಿ ಮತ್ತು ಅದರ ಸುತ್ತಮುತ್ತ ನಡೆದಂಥ ಅನೇಕ ಸಾವುಗಳು, ಅಸಹಜ ಸಾವುಗಳು, ಅತ್ಯಾಚಾರಗಳು, ಕೊಲೆಗಳು, ಅದರಲ್ಲಿ ಎಸ್ಪೆಷಲಿ ಯುವತಿ, ಹೆಣ್ಣುಮಕ್ಕಳು ಮತ್ತು ಸಣ್ಣ ಮಕ್ಕಳು ಮತ್ತು ಸಾಮಾನ್ಯ ಜನ ಇವರ ಅಸಂಖ್ಯ ಅಸಹಜ ಸಾವುಗಳನ್ನು ಸಂಬಂಧಪಟ್ಟಂಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಧರ್ಮಸ್ಥಳ ಅಂತನ್ನೋದನ್ನು ಯಾವ ಕಾರಣಕ್ಕೂ ಇವತ್ತಿನ ಕಾಂಗ್ರೆಸ್ಸು ಮತ್ತು ಬಿಜೆಪಿ ಇಬ್ಬರು ಒಬ್ಬರು ಆಡಳಿತದೊಳಗಿದ್ದಾರೆ, ಇನ್ನೊಬ್ಬರು ವಿರೋಧ ಪಕ್ಷದಲ್ಲಿ. ಆದರೆ ಆಡಳಿತ ಪಕ್ಷದಲ್ಲಿ ಇರುವಂಥ ಡಿ ಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಮತ್ತು ವಿರೋಧ ಪಕ್ಷದಲ್ಲಿರುವಂಥ ಆರ್ ಅಶೋಕ್ ಆದಿಯಾಗಿ ಬಿಜೆಪಿಯವರು ಇವತ್ತು ಕರ್ನಾಟಕದ ಜನರಿಗೆ ದಿಕ್ ತಪ್ಪಿಸುವಂಥ ಏನು ದಿಕ್ ತಪ್ಪಿಸುವ ಹೇಳಿಕೆ, ಅಲ್ಲಿ ನಡೆದಂಥ ಅತ್ಯಾಚಾರ, ಕೊಲೆಗಳ ಸಂಬಂಧಪಟ್ಟಂತೆ ತನಿಖೆ ನಡೀಬೇಕು ಅಂತ ಹೋರಾಟಗಾರರ, ಸಾಮಾನ್ಯ ಜನತೆಯ, ಅನೇಕ ಮಾಧ್ಯಮ ಮಿತ್ರರ ಆಗ್ರಹ ಇದ್ರ ಇವರು ಧರ್ಮಸ್ಥಳದ ಪಾವಿತ್ರ್ಯತೆ ಮೇಲ ದಾಳಿ ಮಾಡಲತ್ತಾರ, ಅಪವಿತ್ರ ಮಾಡಲತ್ತಾರ ಅಂತನ್ನುವ ಭಾವನಾತ್ಮಕ ಅಂಶವನ್ನು ಎತ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ. ಧರ್ಮಸ್ಥಳ ಅಂತ ಹೇಳಿದ್ರೆ ಅವರು ದೇವಸ್ಥಾನ ಅನ್ನುವ ಭಾಷೆಯಲ್ಲಿ ಹೇಳುತ್ತಾರೆ. ಮತ್ತು ಧರ್ಮಸ್ಥಳದ ದೇವಸ್ಥಾನದ ಮುಖ್ಯಸ್ಥರಾದಂಥ ವೀರೇಂದ್ರ ಹೆಗ್ಗಡೆ ಮತ್ತು ದೇವಸ್ಥಾನ, ಧರ್ಮಸ್ಥಳ, ಧರ್ಮ ಇವಿಷ್ಟು ಸಹಿತ ಯಾರು ಪ್ರಶ್ನಿಸಬಾರದು, ಇವರು ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರಾ ಅಂತ ರೀತಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಜೆಪಿಯವರಂತೂ ಹೌದೇ ಹೌದು ಈ ರೀತಿ ಮಾಡ್ತಾರೆ. CPIM ಪಕ್ಷ ಪ್ರಶ್ನೆ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯ ಸರ್ಕಾರವೇ ಅಲ್ಲಿಯ 1986ನೇ ಇಸ್ವಿಯಿಂದ ಕರ್ನಾಟಕ ರಾಜ್ಯದ ಕರಾವಳಿ ಪ್ರದೇಶದಲ್ಲಿರುವಂಥ ಧರ್ಮಸ್ಥಳ ಅನ್ನುವಂಥ ಗ್ರಾಮದಲ್ಲಿ, ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮ, ಧರ್ಮಸ್ಥಳ ಅನ್ನುವಂಥ ಗ್ರಾಮದಲ್ಲಿ ನೇತ್ರಾವತಿ ನದಿ ಮತ್ತು ಅದರ ಸುತ್ತಮುತ್ತ ನಡೆದಂಥ ಅನೇಕ ಸಾವುಗಳು, ಅಸಹಜ ಸಾವುಗಳು, ಅತ್ಯಾಚಾರಗಳು, ಕೊಲೆಗಳು, ಅದರಲ್ಲಿ ಎಸ್ಪೆಷಲಿ ಯುವತಿ, ಹೆಣ್ಣು ಮಕ್ಕಳು ಮತ್ತು ಸಣ್ಣ ಮಕ್ಕಳು ಮತ್ತು ಸಾಮಾನ್ಯ ಜನ ಇವರ ಅಸಂಖ್ಯ ಅಸಹಜ ಸಾವುಗಳನ್ನು ಸಂಬಂಧಪಟ್ಟಂಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಧರ್ಮಸ್ಥಳ ಅಂತನ್ನೋದನ್ನು ಯಾವ ಕಾರಣಕ್ಕೂ ಇವತ್ತಿನ ಕಾಂಗ್ರೆಸ್ಸು ಮತ್ತು BJP ಇಬ್ಬರು, ಒಬ್ಬರು ಆಡಳಿತದೊಳಗಿದ್ದಾರೆ, ಇನ್ನೊಬ್ಬರು ವಿರೋಧ ಪಕ್ಷದಲ್ಲಿದ್ದಾರೆ. ಆದರೆ ಆಡಳಿತ ಪಕ್ಷದಲ್ಲಿ ಇರುವಂಥ ಡಿ ಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಮತ್ತು ವಿರೋಧ ಪಕ್ಷದಲ್ಲಿರುವಂಥ ಆರ್ ಅಶೋಕ್ ಆದಿಯಾಗಿ BJPಯವರು ಇವತ್ತು ಕರ್ನಾಟಕದ ಜನರಿಗೆ ದಿಕ್ ತಪ್ಪಿಸುವಂಥ ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ಏನು ದಿಕ್ ತಪ್ಪಿಸುವ ಹೇಳಿಕೆ? ಅಲ್ಲಿ ನಡೆದಂಥ ಅತ್ಯಾಚಾರ, ಕೊಲೆಗಳ ಸಂಬಂಧಪಟ್ಟಂಗೆ ತನಿಖೆ ನಡಿಬೇಕು ಅಂತ ಹೋರಾಟಗಾರರ, ಸಾಮಾನ್ಯ ಜನತೆಯ, ಅನೇಕ ಮಾಧ್ಯಮ ಮಿತ್ರರ ಆಗ್ರಹ ಇದ್ರ ಇವರು ಧರ್ಮಸ್ಥಳದ ಪಾವಿತ್ರ್ಯತೆ ಮೇಲ ದಾಳಿ ಮಾಡ್ಲತ್ತಾರ, ಅಪವಿತ್ರ ಮಾಡ್ಲತ್ತಾರ ಅಂತನ್ನುವ ಭಾವನಾತ್ಮಕ ಅಂಶವನ್ನು ಎತ್ತಿ ಹೇಳತ್ತಾರ. ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ. ಧರ್ಮಸ್ಥಳ ಅಂತ ಹೇಳಿದ್ರೆ ಅವರು ದೇವಸ್ಥಾನ ಅನ್ನುವ ಭಾಷೆಯಲ್ಲಿ ಹೇಳತ್ತಾರ.